ಅಕ್ಕ ಇವತ್ತು ತಾನೇ ಕರ್ಕೊಂಬಂದಿದ್ದೀನಿ. ಇವತ್ತು ನೈಟು ಚಪಾತಿ ಮಾಡ್ತಾಯಿದ್ವಿ ನಾವು ಎಲ್ರಿಗೂ. ಅದಕ್ಕೆ ಅಕ್ಕ ನಾನು ನೋಡ್ತೀನಿ ಒದ್ದುತ್ತೀನಿ ಅಂತಂದರು. ಸೇವಾ ಅಂದರೆ ಈ ಥರ ಮಾಡ್ತಾಯಿದ್ವಿ ನೋಡಿ, ನಾವು ಎಲ್ಲರೂ ಸೇರಿ ಒದ್ದುತ್ತಾ ಇರ್ತೀವಿ. ಇದನ್ನು ಇಲ್ಲಿ ಈ ಥರ ಹಂಚಿರುತ್ತೆ ದೊಡ್ಡದಾಗಿ, ಈ ಥರ ಹಾಕ್ತೀವಿ ನಾವು. ನೋಡಿ ಇದು ಕ್ಯಾರೆಟನ್ನು ತೆಳ್ಳಗೆ ಹೆಚ್ಚಿಬಿಟ್ಟು ಈ ರೀತಿ ಚಿಪ್ಸ್ ಮಾಡ್ತಾ ಇದ್ದಾರೆ. ಹಲೋ, ನಮಸ್ತೆ. ನನ್ನ ಅಕ್ಕ ಇವರು ದಾವಣಗೆರೆಯಿಂದ ಬಂದಿದ್ದಾರೆ. ಇವರು ನನ್ನ ಜೊತೆಗೆ ಪಾಂಡಿಚೇರಿಗೆ ಬರ್ತಾ ಇದ್ದಾರೆ. ಅಕ್ಕನ ಕರ್ಕೊಂಬರ್ಲಿಕ್ಕೆ ನಾನು ದಾವಣಗೆರೆ ಬಂದಿದ್ದೆ. ಈಗ ಅಕ್ಕನ ಕರ್ಕೊಂಡು ಪಾಂಡಿಚೇರಿಗೆ ಹೋಗ್ತಾ ಇದ್ದೀನಿ. ನೋಡಿ, ಟ್ರೈನಲ್ಲಿ ಕೂತಿದ್ದೀವಿ. ಅಕ್ಕ ಹೆಸರು ಮಂಜುಳಾ ಅಂತ. ಅಕ್ಕ, ನಿನಗೆ ನನ್ನ ಜೊತೆ ಬರ್ಲಿಕ್ಕೆ ಖುಷಿ ಆಗ್ತಾ ಇದೆಯಲ್ಲ? ಖುಷಿ ಆಗ್ತಾ ಇದೆ. ಈಗ ಹೋಗಿ ಹತ್ತಿ ಸಿಬ್ಬರನ್ ಅಂತ ಮಾಡಿದ್ದೀನಿ ಪಾಂಡಿಚೇರಿಯಲ್ಲಿ. ಅಲ್ಲೇ ಸುತ್ತಮುತ್ತ ಎಲ್ಲ ನೋಡ್ಕೊಂಡು. ಅಕ್ಕ ಎಲ್ಲ ಸುತ್ತಮುತ್ತ ಟೆಂಪಲ್ ಇದೆ, ಏನೇನಿದೆ ನೋಡ್ಬೇಕು. ಅಕ್ಕಗೆ ಇಂಪಾರ್ಟೆಂಟ್ ಏನು ಗೊತ್ತಾ? ಟೆಂಪಲ್ಗಳು. ಬರಲಿ ಟೆಂಪಲ್ಗಳು ನೋಡ್ಬೇಕು ಅಂತ ಆಸೆ ಇದೆ. ಟೆಂಪಲ್ ನೋಡ್ಕೊಂಡು ಏನೇನಿದೆ ಇನ್ನೂ ಹೆಚ್ಚಿಗೆ ಟೈಮ್ ಇತ್ತು ಅಂದರೆ ಅದನ್ನು ತೋರಿಸ್ಕೊಂಡು ಕರ್ಕೊಂಡ್ಬರ್ತೀನಿ. ಓಕೆ, ಮತ್ತೆ ಸಿಗ್ತೀನಿ ಪಾಂಡಿಚೇರಿಗೆ ಹೋದ್ಮೇಲೆ ಮತ್ತೆ ನಿಮ್ಮ ಹತ್ರ. ನಾನು ಮತ್ತೆ ಅಕ್ಕ ಪಾಂಡಿಚೇರಿ ರೈಲ್ವೆ ಸ್ಟೇಷನ್ನಿಂದ ಡೈರೆಕ್ಟ್ ಆಟೋ ಮಾಡ್ಕೊಂಡು ಸಾಧನಾ ಫಾರೆಸ್ಟ್ ಬಂದ್ಬಿಟ್ವಿ. ಅಲ್ಲಿ ಬ್ರೇಕ್ಫಾಸ್ಟ್ ಕೂಡ ಮಾಡಿ ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಬ್ರೇಕ್ಫಾಸ್ಟ್ ಕೂಡ ಮಾಡಿದ್ವಿ. ತುಂಬಾ ದಣದಿದ್ವಲ್ಲ, ಅದಕ್ಕೋಸ್ಕರ ಬ್ರೇಕ್ಫಾಸ್ಟ್ ಮಾಡೋದನ್ನ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ನಮಸ್ತೆ. ಈಗ ಊಟ ಟೈಮ್ ಇದೆ ನೋಡಿ. ಇದು ತಟ್ಟೆ ಊಟದ್ದು. ಒಂದರಲ್ಲಿ ಕಾಳು ಬೇಳೆ ಸಾರಿದೆ, ಅನ್ನ ಇದೆ, ಇದು ಸಲಾಡು, ಇದು ಪಲ್ಯ. ಈ ರೀತಿ ಒಂದು ಪ್ಲೇಟ್ ಕೊಡ್ತಾರೆ. ಅಕ್ಕ ಒಂದು ಪ್ಲೇಟ್ ತೊಗೊಂಡಿದ್ದಾರೆ, ನಾನೊಂದು ಪ್ಲೇಟ್ ತೊಗೊಂಡಿದ್ದೀನಿ. ಈ ರೀತಿ ಇದು ಫಸ್ಟ್ ಡೇ ಅಕ್ಕಂದು. ನೋಡೋಣ ಅಕ್ಕಗೆ ರುಚಿ ಹೆಂಗೆ ಅನಿಸುತ್ತೆ ಅಂತ. ಆದರೆ ಬೆಳಿಗ್ಗೆ ತಿಂಡಿ ತಿಂದ್ವಿ, ತುಂಬ ಇಷ್ಟ ಆಯಿತು. ಆಗ ತೋರ್ಸೋಕ್ಕಾಗಿಲ್ಲ, ಅದಕ್ಕೆ ಊಟ ತೋರಿಸ್ತಾ ಇದ್ದೀನಿ. ಮತ್ತು ದಿನಪೂರ್ತಿ ಹೇಗಿರುತ್ತೆ ಅಂತ ಹೇಳ್ತಾ ಹೋಗ್ತೀನಿ ಅಕ್ಕಗೆ. ನನಗೆ ಇಲ್ಲಿ ಸರ್ವ್ ಮಾಡ್ತಾ ಇರ್ತಾರೆ ಈ ರೀತಿ. ಈ ಥರ ಎಲ್ಲರೂ ಕೂತ್ಕೊಂಡಿರ್ತಾರೆ. ಹಲೋ, ನಮಸ್ತೆ. ಅಕ್ಕ ಇವತ್ತು ತಾನೇ ಕರ್ಕೊಂಬಂದಿದ್ದೀನಿ. ಇವತ್ತು ನೈಟು ಚಪಾತಿ ಮಾಡ್ತಾಯಿದ್ವಿ ನಾವು ಎಲ್ರಿಗೂ. ಅದಕ್ಕೆ ಅಕ್ಕ ನಾನು ನೋಡ್ತೀನಿ ಒದ್ದುತ್ತೀನಿ ಅಂತಂದರು. ಸೇವಾ ಅಂದರೆ ಈ ಥರ ಮಾಡ್ತಾಯಿದ್ವಿ ನೋಡಿ, ನಾವು ಎಲ್ಲರೂ ಸೇರಿ ಒದ್ದುತ್ತಾ ಇರ್ತೀವಿ. ಎಲ್ಲರೂ ಸೇರಿ ಇಲ್ಲಿ ಮಾಡೋದು ಹಂಗಿರುತ್ತೆ. ಸುಡೋದು ಆ ಕಡೆಗಿದೆ. ಅದಕ್ಕೆ ಅಕ್ಕನೂ ಮಾಡ್ತಾಯಿದ್ದಾರೆ, ಚಪಾತಿ ಒದ್ದುತ್ತಾ ಇದ್ದಾರೆ. ಇಲ್ಲಿ ನಾನು ಬಂದಿದ್ದು ತುಂಬ ಚೆನ್ನಾಗಿದೆ. ಸುತ್ತಮುತ್ತ ಎಲ್ಲ ತುಂಬ ಚೆನ್ನಾಗಿದೆ. ಇಲ್ಲಿ ಅಡುಗೆನೂ ತುಂಬ ಚೆನ್ನಾಗಿರುತ್ತೆ. ಏನಾದರೂ ಬೇಜಾರಾದರೆ ಬಂದು ಇಲ್ಲಿ ಇದ್ದು ಹೋಗೋದು. ನನಗಂತೂ ತುಂಬ ಖುಷಿಯಾಗಿದೆ. ಓಕೆ, ವೆಲ್ಕಮ್. ಅಲ್ಲಿ ಸುಡ್ಲಿಕ್ಕೆ ಕರೀತಾ ಇದ್ದಾರೆ ನನಗೆ. ನೋಡೋಣ, ಅಲ್ಲಿ ಸುಡ್ತಾ ಇದ್ದಾರೆ. ಹೋಗೋಣ ಬನ್ನಿ. ನೋಡಿ, ಅಲ್ಲಿ ತಂದಿಲ್ಲ ಹಾಕಿದ್ದು. ಇದನ್ನ ಇಲ್ಲಿ ಈ ಥರ ಹಂಚಿರುತ್ತೆ ದೊಡ್ಡದಾಗಿ, ಈ ಥರ ಹಾಕ್ತೀವಿ ನಾವು. ಹಲೋ, ನೋಡಿ ಇದು ಕ್ಯಾರೆಟನ್ನು ತೆಳ್ಳಗೆ ಹೆಚ್ಚಿಬಿಟ್ಟು ಈ ರೀತಿ ಚಿಪ್ಸ್ ಮಾಡ್ತಾ ಇದ್ದಾರೆ. ಹಂಚಿ ಮೇಲೆ ಚಿಪ್ಸ್ ನೋಡಿದ್ರಾ ಯಾವ ರೀತಿ ಇದೆ? ವಾವ್, ಸೂಪರ್. ಹಲೋ ಒಲ್ಗಾಜಿ, your recipe is every time different. You do this every time different. Yeah, very tasty. I know how is coming good yours. ಅಕ್ಕನೇ ಹೆಲ್ಪ್ ಮಾಡಕ್ಕೆ ಬಂದಿದ್ದಾರೆ ನೋಡಿ ಇಲ್ಲಿ. ಹಲೋ ಅಕ್ಕ. ಏನು ಅಡುಗೆ ಮನೆಯಲ್ಲಿ ನೀನು ಕೂಡ ಹೆಲ್ಪ್ ಮಾಡ್ತಾ ಇದೀಯಾ? ಸ್ವಲ್ಪ ನೋಡಿ, ತಿರುವಾಗ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಏನೋ ಕ್ಯಾರೆಟ್ ಅಂತಲೂ ಗೊತ್ತಾಗೋದಿಲ್ಲ. ಇದು ಸೂಪರ್. ಅಂದರೆ ಹೆವಿ ವರ್ಕ್. ಒಂದೊಂದಾಗಿ ತಿರುವು ಹಾಕ್ಕೊಂಡು ಒಂದೊಂದಾಗಿ ಅದನ್ನು ಇದು ಮಾಡಬೇಕಲ್ಲ ನೋಡಿ. ಸೋಯಾ ಸೆ ಬನಾಯೇನಾ? ಸೋಯಾ ಹಾಲು ಇದು ನೋಡಿ, ಎಷ್ಟು ದೊಡ್ಡ ಬಾಣಲೆ ಇದೆ. ಟೋಫು ಮಾಡ್ತೀವಿ ಇದರಲ್ಲಿ ಕುದ್ದ ಮೇಲೆ ನಿಂಬೆಹಣ್ಣು ಹಾಕ್ಬಿಡ್ತೀವಿ, ರಸ. ಅದು ಒಡ್ಕೊಡ್ಕಾಗುತ್ತಲ್ಲ, ಸೋಸ್ಬಿಟ್ಟು ಟೋಫು ಮಾಡೋದು. ಈಗ ಸಂಜೆ ಆಗಿದೆ. ಇಲ್ಲಿ ಸಾಧನಾ ಫಾರೆಸ್ಟಲ್ಲಿ ಟೀ ಕೊಡ್ತಾರೆ. ಟೀ ಮತ್ತೆ ಜೊತೆಗೆ ಲಡ್ಡು ಕೊಡ್ತಾರೆ. ಅದನ್ನ ಅಕ್ಕಗೆ ತೋರ್ಸೋಣ ಅಂತ ಬಂದೆ. ಅಕ್ಕ ಕೂಡ ಟೀ ಜೊತೆಗೆ ಲಡ್ಡು ಇಟ್ಕೊಂಡು ಟೀ ಕುಡಿತಾ ಇದ್ದಾರೆ. ಈ ಟೀ ಯಾವ್ದು ಗೊತ್ತಾ? ತೆಂಗಿನ ಹಾಲಿಂದ ಮಾಡಿರೋದು. 5 ಮಸಾಲೆ ಐಟಮ್ಸ್ನ ಸೇರಿಸಿದೀವಿ ಇದರಲ್ಲಿ. ಯಾವ್ದ್ಯಾವ್ದಂದ್ರೆ
ಚಕ್ಕೆ, ಲವಂಗ, ಏಲಕ್ಕಿ, ಚಕ್ರಮೊಗ್ಗು ಮತ್ತು ಹಸಿ ಶುಂಠಿ. ಅಷ್ಟೇ ಅಲ್ಲ, ಕಾಯಿ ಹಾಲಿಂದ ಮಾಡ್ತೀವಿ ನಾವಿದು. ಮಾಮೂಲಿ ಹಾಲು ಹಾಕೋ ಆಗಿಲ್ಲ. ಸಕ್ಕರೆನೂ ಹಾಕಲ್ಲ, ಅದ್ರ ಬದಲಿ ಜೋನಿ ಬೆಲ್ಲ ಅಂತ ಯೂಸ್ ಮಾಡ್ತೀವಿ. ಚೀಸ್, ಬನ್ನಿ ಟೀ ಕುಡಿಯೋಣ. ಈ ದಿನ ಇಷ್ಟೇನೆ, ಟ್ರಾವೆಲ್ ಎಲ್ಲ ಮಾಡಿದ್ವಲ್ಲ, ತುಂಬಾ ಟಯರ್ಡ್ ಆಗಿರುತ್ತೆ ಅಂತಂದೇಳಿ ರೆಸ್ಟ್ ತಗೊಂಡ್ವಿ. ಆಮೇಲೆ ನೆಕ್ಸ್ಟ್ ಡೇ ನಾವು ನೆಕ್ಸ್ಟ್ ಡೇ ನೈಟ್ ಅಲ್ಲಿ ಟ್ರೈನ್ ಇತ್ತು ನಮ್ದು. ಅದಕ್ಕೋಸ್ಕರ ಆ ಟ್ರೈನಿಗೆ ಹೋಗ್ಬಿಡೋಣ, ಈಸಿ ಆಗುತ್ತೆ ಅಂತ ತಿರುವಣ್ಣಾಮಲೈಗೆ ಹೋದ್ವಿ. ತಿರುವಣ್ಣಾಮಲೈದು ಮುಂದಿನ ಒಂದು ವಿಡಿಯೋದಲ್ಲಿ ಹಾಕ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡ್ತೀರಲ್ವಾ, ಲೈಕ್ ಕೂಡ ಮಾಡಿ ಅಪ್ಪ. ಥ್ಯಾಂಕ್ ಯು ಇಷ್ಟೋ ತನಕ ವಿಡಿಯೋ ನೋಡಿದ್ದಕ್ಕೆ. ಓಕೆ, ಬಾಯ್.